ಹೇಳವ. ಏನೇ ವಿದ್ಯಾ, ಸಂತೋಷದ ವಿಷಯ ಏನಾದ್ರೂ ಇದ್ರೆ ನಿಮ್ಮ ಅತ್ತೆಮ್ಮ ಮಾತ್ರ ಹೇಳ್ಬೇಕಾ? ನೀನ್ ಹೇಳಕ್ಕಿಲ್ವೇ ನನ್ಗೆ? ಅತ್ತೆ ನಿಂಗೆ ಹೇಳ್ಬಿಟ್ರೆ ಹ್ಞೂ ಕಣೆ, ಈಗ ಫೋನ್ ಮಾಡಿದ್ರು, ಅವ್ರು ಸ್ಯಾನೆ ಸಂತೋಷವಾಗವ್ರೆ. ಶಿವರಾಮೇಗೌಡರಿಗೆ 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 ಶಿವರಾಮೇಗೌಡರಿಗೆ. ಕ್ಷಮಿಸ್ಬಿಡಿ ಸಾಹೇಬ್ರೆ, ಕಾವೇರಮ್ಮಂಗೆ ಬಾಗ್ನ ಅರ್ಪಿಸ್ ಬರೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಪರವಾಗಿಲ್ಲ, ನಾವು ಇವಾಗ ತಾನೇ ಬಂದ್ವು. ಬನ್ನಿ. ಶಿವರಾಮ, ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇದು ಒಳ್ಳೆ ಟೈಮು. ಬೇಗ ಮಾಡೋಣ ಬಾ. ನಡಿ. ಶಿವರಾಮೇಗೌಡರಿಗೆ ಶಿವರಾಮೇಗೌಡರಿಗೆ ನಮಸ್ತೆ ಗೌಡ್ರೆ, ಬನ್ನಿ ಕೂತ್ಕೊಳ್ಳಿ. ಸರ್, ನಮ್ಮ ಎಸ್ ಟಿ ಪುರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಶಿವರಾಮೇಗೌಡರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ನಾಮಿನೇಷನ್ ಮತ್ತೆ ಬಿ ಫಾರ್ಮ್ ಇದರಲ್ಲೇ ಇದೆ ಸರ್, ಒಂದ್ಸಲ ಚೆಕ್ ಮಾಡಿಬಿಡಿ. ಗೌಡ್ರೆ, ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ. ನೀವು ಇದರಲ್ಲೊಂದು ಸೈನ್ ಮಾಡಿ ನಾಮಿನೇಷನ್ ಫೈಲ್ ಮಾಡ್ಬೋದು. ಆಲ್ ದಿ ಬೆಸ್ಟ್ ಗೌಡ್ರೆ. ಧನ್ಯವಾದಗಳು ಸರ್. ಶಿವರಾಮೇಗೌಡರಿಗೆ 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 ಶಿವರಾಮೇಗೌಡರಿಗೆ. ಗೌಡ್ರೆ, ನಾಮಿನೇಷನ್ ಫೈಲ್ ಮಾಡಾಯ್ತು. ಈ ಕ್ಷಣದಿಂದಲೇ ನೀವು ಪ್ರಚಾರ ಶುರು ಮಾಡ್ಕೊಳ್ಳಿ. ಈ ಸಲ ಇಡೀ ಜಿಲ್ಲೆನಲ್ಲಿ ನೀವು ಅತ್ಯಂತ ಬಹುಮತದಿಂದ ಗೆಲ್ಲಬೇಕು ಗೌಡ್ರೆ. ಸಾಹೇಬ್ರೆ, ಜನರ ಬೆಂಬಲ, ನಿಮ್ ಸಹಕಾರ, ಯಾವ್ರ ಆಶೀರ್ವಾದ ಇರ್ಬೇಕಾರೆ ನಾನು ಬಹುಮತದಿಂದ ಗೆಲ್ತೀನಿ ಬಿಡಿ. ಅಪ್ಪಯ್ಯ, ಪ್ರಚಾರದ ಗಾಡಿ ರೆಡಿ ಆಗದೆ, ನೀವು ಬಂದು ಹತ್ಕೊಂಡ್ರೆ ಪ್ರಚಾರ ಶುರು ಮಾಡ್ಬೋದು. ಹೌದೇ? ತಡ ಆಯ್ತು, ಹೋಗ್ ಬನ್ನಿ ಬನ್ನಿ. ಶಿವರಾಮೇಗೌಡರಿಗೆ ಜೈ ಶಿವರಾಮೇಗೌಡರಿಗೆ ಜೈ. ರತ್ನಿ, ಬೀಗ್ರಟ್ಟಿಯಿಂದ ಫೋನ್ ಬರ್ತಾ ಇದೆ. ಅಮ್ಮ ಅವ್ರು ಫೋನ್ ಮಾಡಿರ್ಬೇಕು. ಬಾ ಮಾತಾಡು. ಸ್ಪೀಕರ್ಗೆ ಹಾಕು. ಮಾತಾಡು. ಹಲೋ ರತ್ನ, ನಾನ್ ಮೋಹನ ಮಾತಾಡ್ತೀವಿ. ಅಮ್ಮೋರೆ, ಸಂದಾಗಿದ್ದೀರಾ? ನಾನ್ ಸಂದಾಗಿದ್ದೀನಿ ರತ್ನ. ಅದಕ್ಕಿಂತ ಇಲ್ಲಿ ನಿನ್ ಮಗಳು ಅಂದ್ರೆ ನನ್ ಸೊಸೆ ಮಗ ಸಂದಾಗವ್ರೆ. ಆ ವಿಚಾರ ಹೇಳೋಣ ಅಂತಾನೆ ಫೋನ್ ಮಾಡ್ದೆ. ಏನ್ ಹೇಳ್ತಿದ್ದೀರಾ? ರತ್ನ, ನಾವ್ ಈ ದಿನ ಎದುರು ನೋಡ್ತಿದ್ವಲ್ಲ, ಭದ್ರಾ ಮತ್ತೆ ವಿದ್ಯಾನ್ ಪ್ರಸ್ತ ಯಾವಾಗ ಆಯ್ತದೆ ಅಂತ, ಅದು ನಡೆದದೆ. ಸರಿ, ನೀವು ಮಾತಾಡಿ. ದಿಟ ಹೇಳ್ತಿದ್ದೀರಾ ಅಮ್ಮೋರೆ? ಊರತ್ನ, ಇವತ್ತು ವಿದ್ಯನ್ ಮುಖದಲ್ಲಿ ಏನೋ ಸಂತೋಷ ಕಾಣ್ತಿತ್ತು. ಅದಕ್ಕೆ ನಾನು ಏನ್ ಸಮಾಚಾರ ಅಂತ ಕೇಳಿದಾಗ ಅವಳೇ ಹೇಳಿದ್ಲು. ಅವತ್ತು ನಿನ್ ಮದ್ವೆಗ್ ಬಂದಾಗ ಅವ್ರಿಬ್ರು ದೂರನೇ ಇದ್ದಾರೆ ಅಂತ ಹೇಳಿದಾಗ ನನಗೊಂಥರ ಆತಂಕನೇ ಆಗೋಗಿತ್ತು. ಆದ್ರೆ ಅವ್ರಿಬ್ರು ಈಗ ಹತ್ರ ಆಗಿ ನಮ್ಮಿಬ್ರು ಆತಂಕನು ದೂರ ಮಾಡ್ಬಿಟ್ಟವ್ರೆ. ನಾನ್ ದಿನಾ ಬೆಳಗಾದ್ರೆ ನನ್ ಮಗಳು ಅಳಿಯಂದ್ರನ್ನ ಅರ್ಥ ಮಾಡ್ಕೊಂಡು ಒಂದಾದ್ರೆ ಸಾಕು ಅಂತ ಬೇಡ್ಕತ್ತಿದ್ದೆ. ಹೆಂಗೋ ಈಗ್ಲಾದ್ರೂ ನಮ್ಮ ಆಸೆ ಫಲಿಸ್ತಲ್ಲ, ಅದೇ ಸಂತೋಷ ಅಮ್ಮವ್ರೆ. ಆದಷ್ಟು ಬಿರ್ನೆ ಅವರಿಬ್ರು ಒಂದ್ ಮಗು ಕೊಟ್ಬಿಟ್ರೆ ಸಾಕು. ಅದ್ಯಾವ್ರ ದಯೆಯಿಂದ ಅದೊಂದ್ ನಡೆದ್ಬಿಟ್ರೆ ಸಾಕು ರತ್ನ. ನಮ್ ಹೊಟ್ಟೆಯಲ್ಲಿರೋ ಚಿಂತೆ ಎಲ್ಲ ದೂರ ಆಗೋಯ್ತದೆ. ದಿನಕ್ಕೋಸ್ಕರನೇ ನಾವು ಕಾಯ್ತಾ ಇದೀವಿ.
ಚಿಂತೆ ಮಾಡ್ಬೇಡಿ ಅಮ್ಮೋರೆ, ಆ ಒಳ್ಳೆ ದಿನ ಬಂದೇ ಬರ್ತದೆ. ಸರಿ ರತ್ನ, ಈ ವಿಷಯ ಹೇಳೋಣ ಅಂತಾನೆ ಫೋನ್ ಮಾಡ್ದೆ. ಇನ್ ಮುಂದಕ್ಕೆ ನಾವು ನಿಶ್ಚಿಂತೆಯಿಂದ ಇರ್ಬೋದು. ಸರಿ ಅಮ್ಮೋರೆ, ಮನ್ಸು ಈಗ ನಿರಾಳ ಆಯ್ತು. ಫೋನ್ ಮಾಡಕ್ತೀನಿ. ದೇವ್ರೆ, ನನ್ನ ಮೊಮ್ಮಗಳ ಬದುಕಲ್ಲಿ ಇಲ್ಲಿ ಗಂಟ ಎಲ್ಲ ಒಳ್ಳೇದೇ ಮಾಡಿದ್ಯಾ. ಇನ್ ಮುಂದಕ್ಕೂ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಪ್ಪ. ರತ್ನಿ, ಹೋಗಿ ದ್ಯಾವ್ರ ಮುಂದೆ ತುಪ್ಪ ದೀಪ ಹಚ್ಚೋಗು. ಮಾನ್ಯ ಮತದಾರರೇ, ಶ್ರೀಯುತ ಶಿವರಾಮೇಗೌಡರು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಶಿವರಾಮೇಗೌಡರ ಗುರುತು ಸಿಂಹದ ಮುಖವಿರುವ ಉಂಗುರ. ಸಿಂಹದ ಮುಖವಿರುವ ಉಂಗುರದ ಗುರುತಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ನೀಡಿ ಅವರನ್ನು ಅತ್ಯಧಿಕ ಮತಗಳ ಅಂತರದಿಂದ ಜಯಶೀಲರನ್ನಾಗಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬಿಡ್ಲಾ, ಅಲ್ಲಿ ಜನతో ಮಾತಾಡ್ತಿದ್ರಿ ನಿಂದೇನ್ಲ ಅಲ್ಲಿ, ಅದೇನು ಅಂತ ಬರ್ನೇ ಹೇಳು. ಅಣ್ತಮ್ಮ, ನಾನ್ ನಿನ್ಗೋಸ್ಕರ ಅಂತವ ಕೇಳಿದ್ ಮಾಂತ್ರಿಕನ ಹತ್ರ ಹೋಗಿ ವಶೀಕರಣದ ದಾರ ತಂದೇವ್ನೆ. ನಿನ್ ಕೈ ಕೊಡಿಲೆ. ಲೇ, ಈಗ ಯಾವ್ದ ಕಬ್ದಾರ ಕಟ್ಟೋದಿಕ್ಕೆ ಅಲ್ಲಿ ಮಾಡ್ತಿದ್ ಕೆಲ್ಸ ಬಿಟ್ಬಿಟ್ಟು ಕರ್ಕೊಂಡ್ ಬಂದಿಲ್ಲ. ಅಣ್ತಮ್ಮ, ಇದು ಬರೀ ಕಬ್ದಾರ ಅಲ್ಲ, ವಶೀಕರಣ ಮಂತ್ರ ಹೇಳಿ ಮಾಡ್ಸಿರೋದು. ಅಣ್ತಮ್ಮ, ಈ ದಾರನ ನೀ ಕಟ್ಕೊಂಡು ಇನ್ನೊಂದ್ ದಾರನ ಅದ್ಕ ಮುಂದ್ ಕೈ ಕಟ್ಬಿಟ್ರೆ 24 ಗಂಟೆನು ನೀನ್ ಹಿಂದನೇ ಓಡಾಡ್ತಿರ್ಬೇಕು ಅದ್ಕಮ್ಮ. ಅದೆಲ್ಲ ಸರಿ, ಇದ್ಯಾಕೆ ಈಗ ನಂಗೆ? ಯಾಕೆ ಅಂದ್ರೆ ಈಗ ದಿನ ನಿನ್ ಸುಬ್ಬ ಬುಲ್ಲ ಬುಲ್ಲ ಆಗಿಲ್ವಲ್ಲ, ಅದಾಗ್ಬೇಕು ತಾನೆ. ಕ್ವಾಟ್ಲೆ, ಇವುದೆಲ್ಲ ಏನ್ ಬಾಡ ಅನ್ಸಿತ್ಕೊಂಡ್ ಬಿಡ್ಲ. ಅಲ್ಲ ಅಣ್ತಮ್ಮ, ನಿನ್ ಮೊಕ್ತಲ್ಲಿ ಕಳೆ ನೋಡ್ಬೇಕು ಅಂತವ. ನಾನ್ ಈಟೆಲ್ಲ ಕಷ್ಟಪಟ್ರೆ ನೀನ್ ಬೇಡ ಅಂತೀಯಲ್ಲ. ಯಾಕೆ ನಿನ್ ಸುಬ್ಬ ಬುಲ್ಲ ಬುಲ್ಲ ಆಗ್ಬೇಕೋ ಬೇಡ್ವಾ? ಕ್ವಾಟ್ಲೆ, ಅದು ಈಡ್ ದಿನ ನೀನು ಅದೇನಾಗ್ಬೇಕು ಅಂತ ಕೇಳ್ಕತ್ತಿದ್ದು ಅದಾಗೋಯ್ತಕ್ಕಲ್ಲ. ಲೇ ಕ್ವಾಟ್ಲೆ, ಬಾಯಿ ಮುಚ್ಕೊಂಡ್ ಬಾರಲ್ಲ, ನೊಣಗಿನ ಹೊಂಟೋದತ್ತು. ಏನು ಸುಬ್ಬ ಬುಲ್ಲ ಬುಲ್ಲ ಆಗೋಯ್ತೆ? ಅಣ್ತಮ್ಮ, ಇದ್ ನನ್ ಕೈಲಿ ನಂಬಕ್ಕೆ ಆಯ್ತಿಲ್ವಲ್ಲ. ಅಣ್ತಮ್ಮ, ದಿಟ ಹೇಳೋ, ಸತ್ಯವಾಗ್ಲೂ ಆಗೋಯ್ತೆ. ಲೇ ಹೋಗ್ಲಾ, ಇದ್ರಲ್ಲಿ ಯಾರನ್ನ ಸುಳ್ಳು ಹೇಳ್ತಾರಲ್ಲ, ತಿಟ್ವಾಗ್ಲು ಆಯ್ತಕ್ಕಲ್ಲ. ಲೇ ಕ್ವಾಟ್ಲೆ, ಇದ್ಯಾಕ್ಲೆ ಹಿಂಗ್ ನೋಡಿ? ನಿನ್ ಮುಖದಲ್ಲಿ ಕಳೆ ನೋಡ್ತಾವನಿ. ವಾ, ತಾವು ಕಳೆ ನೋಡೋ ಕಲೆ ಕಲ್ತ್ಬಿಟ್ರು. ಮತ್ತೆ ನಾವು ಅಂದ್ರೆ ಸುಮ್ಕೆನಾ? ನಿನ್ ಮುಖದಲ್ಲಿ ಹಂಗೆ ಕಳೆ ಇದ್ದು ಕಾಣ್ತಾದೆ ಅಂತಮ್ಮ. ಅದ್ ಸರಿ, ಹೆಂಗ್ ಕಂಡದಲ್ಲ? ನಾನು 2-3 ಸತಿ ಬೆಳಗ್ಗೆಯಿಂದ ಕನ್ನಡಿಲಿ ನೋಡ್ಕೊಂಡಪ್ಪ, ಅದೇನು ಅಂತ ಕಳೆಯನ್ನು ಕಾಣ್ಲಿಲ್ಲ. ಅಣ್ತಮ್ಮ, ಅದೆಲ್ಲ ತಿಳ್ಕೊಳಕ್ಕೆ ಶಾನೆ ಅನುಭವ ಬೇಕು. ಅದಿನ್ನ ನಿನ್ಗೆ ಇಲ್ಲ ಬಿಡು. ಅದೆಲ್ಲ ಹಾಳಾಗೋಗ್ಲಿಕ್ಕಲ್ಲ, ಈ ಸಿದಲ್ಲಿ ನನ್ಕಿನ ಜಾಸ್ತಿ ನಿಂಗೆ ಅನುಭವ ಜಾಸ್ತಿ ಇರಂಗದೆ. ಅದೆಲ್ಲ ಆಮೇಲೆ ಇರ್ಲಿ ಬಿಡು ಅಣ್ತಮ್ಮ. ಮೊದ್ಲು ಸುಬ ಬುಲ ಬುಲ ಯಾವಾಗಾಯ್ತು, ಹೆಂಗಾಯ್ತು ಹೇಳು ಅಣ್ತಮ್ಮ. ನಿಂಗ್ ಬೇಡ ಕೆಲ್ಸ ಇಲ್ವೇ? ಬಾ. ಅಂದ್ರೆ ಮಾವಯ್ಯ, ನೀವೇನಿಲ್ಲಿ? ಇದೇನ್ ಹಿಂಗನ್ಬಿಟ್ರಿ ಹೇಳೇನ್ರೆ? ಬೀಗ್ರು ಎಲೆಕ್ಷನ್ ನಿಂತವ್ರೆ, ನಾನು ಮನೇಲಿ ಕೂತ್ಕೊಂಡ್ರೆ ಆದತ್ತೆ. ಎಲೆಕ್ಷನ್ ಪ್ರಚಾರಕ್ಕೆ ಓಡಾಡ್ಬಿಡೋಣ ಅಂತ ಬೀರ್ಬುರ್ನ ಬಂದ್ಬಿಟ್ಟೆ. ಹಂಗಲ್ಲ ಮಾವಯ್ಯ, ಅಲ್ಲಿ ಹೋಟ್ಲು. ಹೋಟ್ಲನ್ನ ನಿಮ್ ಅತ್ತೆಯವ್ರಿಗೂ ನಮ್ಮವ್ವನ್ಗೆ ವಹಿಸ್ಬಿಟ್ಟು ನಾನು ಎಲೆಕ್ಷನ್ ಪ್ರಚಾರಕ್ಕೆ ಓಡಾಡ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟು ಬಂದ್ಬಿಟ್ಟೆ. ನಿಮ್ ಅತ್ತೆಯವರು ಪರ್ಮಿಷನ್ ಕೊಟ್ಬಿಟ್ರು ಇದಕ್ಕೆ. ಚೆಲ್ವಣ, ಹಂಗಾರೆ ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಬಾ ಹೋಗುಮ್ಮ, ಹಂಗೆ ಗುಡುಗಿಸ್ಬಿಡು. ನಡೀರಿ, ಮತ್ತೆ ನಮ್ದೇ ಎಲೆಕ್ಷನ್.
ವಿಧಾನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನನ್ನ ಮನವಿ, ಈ ಸಲ ನೀವೆಲ್ಲರೂ ನನ್ನನ್ನ ಜಯಶ್ರೀರಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ನನ್ನ ಈ ಕ್ಷೇತ್ರದ ಸೇವೆಗೆ ನಾನು ಮುಡುಪಾಗಿರ್ತೇನೆ. ಈ ಸಲ ನಾನು ಸಿಂಹದ ಮುಖದ ಉಂಗುರದ ಗುರುತಿಗೆ ನಿಂತಿದ್ದೇನೆ. ನಿಮ್ಮೆಲ್ಲರ ಮತ ಸಿಂಹದ ಮುಖದ ಉಂಗುರ. ಮಾನ್ಯ ಮತದಾರ ಬಂಧುಗಳೇ, ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶಿವರಾಮೇಗೌಡರು ನಿಮ್ಮ ಮನೆ ಬಾಗಿಲಿಗೆ ಮತವನ್ನ ಯಾಚಿಸಲಿಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಮತ ಶಿವರಾಮೇಗೌಡರಿಗೆ. ನಮ್ಮ ಮತ ಯಾರಿಗೆ? ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಆದ್ದರಿಂದ ನಿಮ್ಮ ಮತ ಯಾರಿಗೆ? ನಿಮ್ಮ ಮತ ಯಾರಿಗೆ? ಶಿವರಾಮೇಗೌಡರಿಗೆ. ಶಿವರಾಮೇಗೌಡರಿಗೆ. ಏಳವ? ಏನೇ ವಿದ್ಯಾ, ಸಂತೋಷದ ವಿಷಯ ಏನಾದ್ರೂ ಇದ್ರೆ ನಿಮ್ಮ ಅತ್ತೆಮ್ಮ ಮಾತ್ರ ಹೇಳ್ಬೇಕಾ? ನೀನ್ ಹೇಳಕ್ಕಿಲ್ವೇ ನನ್ಗೆ? ಅತ್ತೆ ನಿಂಗೆ ಹೇಳ್ಬಿಟ್ರೆ? ಹ್ಞೂ ಕಣೆ, ಈಗ ಫೋನ್ ಮಾಡಿದ್ರು. ಅವ್ರು ಸ್ಯಾನೆ ಸಂತೋಷವಾಗವ್ರೆ. ನಿಂಗೆ ಹೇಳ್ಬೇಕು ಅಂತ ಅನ್ಕೊಂಡೆ ಕಣವ, ಆದ್ರೆ ಯಾಕೋ ಒಂಥರ ಸಂಕೋಚ ಆಯ್ತು, ಅದಕ್ಕೆ ಹೇಳಲಿಲ್ಲ. ನನಗೀಗ ಸಮಾಧಾನ ಆಯ್ತು ಕಣೆ. ಗಂಡ ಹೆಂಡತಿ ನಡುವೆ ಏಟೇ ಪಿರುತಿ ಏಟೇ ಅನ್ಯೋನ್ಯತೆ ಇದ್ರುವೆ ಆ ಒಂದ್ ಶಾಸ್ತ್ರ ನಡಿಲಿಲ್ಲ ಅಂದ್ರೆ ಸಂಬಂಧ ಗಟ್ಟಿಯಾಗಿರಕ್ಕಿಲ್ಲ. ಆಮ್ಯಾಕೆ ಬರೀ ಕಟ್ಟಿಸ್ಕೊಂಡು ಗಂಡ ಅನ್ಕೊಂಡ್ರೆ ಸಾಲಕ್ಕಿಲ್ಲ. ಈ ಶಾಸ್ತ್ರ ನಡೆದ್ರೆ ಸಂಬಂಧ ಇನ್ನು ಸ್ಯಾನೆ ಗಟ್ಟಿ ಆಯ್ತದೆ. ಇದನ್ನ ಅರ್ಥ ಮಾಡ್ಸಕ್ಕೆ ಏಟೇ ಪ್ರಯತ್ನ ಪಟ್ರು ನಿನ್ಗ ಅರ್ಥವೇ ಆಗ್ಲಿಲ್ಲ. ಹೋಗ್ಲಿ ಬಿಡು, ಹೆಂಗೋ ಸಂಸಾರ ಶುರುವಾಯ್ತಲ್ಲ, ಅಟ್ ಸಾಕು. ವಿದ್ಯಾ, ಅಳಿಯಂದ್ರವ್ರ? ಅದು ಮಾವಯ್ಯ ಎಲೆಕ್ಷನ್ ನಿಂತೋರಲ್ವೇ, ಅದ್ರ ಕೆಲ್ಸದ ಮೇಲೆ ಈಚೆ ಹೋಗಿದ್ದಾರೆ. ಸರಿ, ಅವ್ರ ಅಟ್ಟಿಗೆ ಬಂದ್ಮ್ಯಾಕೆ ಕರ್ಕೊಂಡು ಗುಡಿಗೆ ಹೋಗ್ಬಿಡ್ಬಾ. ಗುಡಿಗ? ಯಾಕವ? ಯಾಕೆ ಅಂತ ಕೇಳ್ತಿಯಲ್ಲೇ ದಡ್ಡಿ? ಒಂದ್ ಹೆಣ್ಣಿನ ಜೀವನದಾಗೆ ನಡಿಬೇಕಾಗಿರೋ ಮುಖ್ಯವಾದ ಘಟನೆ ನಡೆದದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಈಗ ತಾನೇ ನಿಮ್ಮಿಬ್ರು ಸಂಸಾರ ಶುರುವಾಗದೆ. ಇನ್ ಮುಂದ್ಕೆಲ್ಲ ಒಳ್ಳೇದಾಗ್ಲಿ ಅಂತವ ದೇವ್ರ ಹತ್ರ ಬೇಡ್ಕೊಂಡ್ ಬಾ. ಸರಿ ಕಣವ, ಅವ್ರು ಬಂದ್ಮೇಲೆ ಹೋಗಿಟ್ ಬತ್ತೀವಿ ಬಿಡು. ಆಯ್ತು ಕಣೆ. ನನ್ಗ ಆಗ್ತಾ ಇರೋ ಖುಷಿಗೆ ನೀನೇನಾರ ನನ್ ಕಣ್ ಮುಂದ್ಗುಟ್ಟ ಇದ್ದಿದ್ರೆ ಅದ್ ಏಟ್ ಮುದ್ ಮಾಡ್ಬಿಡ್ತಿದ್ನೋ ಏನೋ ನಿನ್ನ. ಅಯ್ಯೋ ಹೋಗವ, ನಂಗ್ ನಾಚಿಕೆ ಆಯ್ತದೆ. ಸರಿ, ನಾನು ಆಮ್ಯಾಕ್ ಮಾಡ್ತೀನಿ. ಮರಿದೆ ಗುಡಿಗೆ ಹೋಗ್ಬಿಟ್ ಬಾ.